ಮಹಾರಾಣಿ, ಈ ಒಡವೆಗಳನ್ನು ನಿಮ್ಮ ಮಗಳಿಗೋಸ್ಕರನೇ ವಿಶೇಷವಾಗಿ ವಿನ್ಯಾಸ ಮಾಡಿ ಸಿದ್ಧಪಡಿಸಿದಂತಹವು. ಇಂತಹ ಒಡವೆಗಳನ್ನು ಯಾವ ರಾಜಕುಮಾರಿಯೂ ಹಾಕಿಕೊಂಡಿರಲಾರರು. ಸಾಕು ಸಾಕು, ಈ ಒಡವೆಗಳನ್ನು ನೀನು ಖುದ್ದಾಗಿ ಮಾಡಿಸಿ ತೆಗೆದುಕೊಂಡು ಬಂದಿದ್ದಿ ಎಂದು ಅವುಗಳನ್ನು ಸುಮ್ಮನೆ ಪ್ರಶಂಸಿಸಬೇಡ. ನನಗೇನೋ ಇವು ಸಾಮಾನ್ಯವಾಗಿಯೇ ಕಂಡು. ಮಹಾರಾಣಿ, ಇವು ನಿಜಕ್ಕೂ ಅಪರೂಪವಾದದ್ದು. ನೋಡು ಸಖಿ, ನನಗೆ ಬರೀ ಅಪರೂಪ ಅಷ್ಟೇ ಅಲ್ಲ, ಅವು ಅತ್ಯಂತ ಸುಂದರವೂ ಆಗಿರಬೇಕು. ನನ್ನ ಮಗಳು ಗುಣದಲ್ಲಿ ಹೇಗೆ ಅಪರೂಪಳೋ ಹಾಗೆ ಸೌಂದರ್ಯದಲ್ಲೂ ಅಪರೂಪಳೇ. ಅವಳ ಸೌಂದರ್ಯಕ್ಕೆ ತಕ್ಕ ಸೌಂದರ್ಯವು ಅವಳು ತೊಡುವ ಒಡವೆಗಳಲ್ಲಿ ಇರಬೇಕು ಎಂದು ನಾನು ಬಯಸುತ್ತೇನೆ. ಬೇರೆ ವಿನ್ಯಾಸದ ಒಡವೆಗಳನ್ನು ಮಾಡಿಸಿ ತೆಗೆದುಕೊಂಡು ಬಾ. ಇದ್ಯಾವುದು ಬೇಡ. ಮಹಾರಾಣಿ, ಇಂತಹ ಒಡವೆಗಳನ್ನು ಹಿಂದೊಮ್ಮೆ ರಾಜಕುಮಾರಿ ಸೀತೆಗೆ ತಂದಾಗ ಚೆನ್ನಾಗಿದೆ ಎಂದಿರಿ. ಈಗ ರಾಜಕುಮಾರಿ ಊರ್ಮಿಳೆಗೆ ಮಾತ್ರ ಬೇಡವೆನ್ನುತ್ತಿದ್ದೀರಿ. ನಿಮಗೆ ಸಾಕು ಮಗಳಾದ ಸೀತೆಗಿಂತ ಹೆತ್ತ ಮಗಳಾದ ಊರ್ಮಿಳೆಯ ಮೇಲೆಯೇ ಹೆಚ್ಚು ಪ್ರೀತಿಯಲ್ಲವೇ? ಇಲ್ಲ, ಹಾಗೇನೂ ಇಲ್ಲ. ನನಗೆ ಎಲ್ಲ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯೇ ಇದೆ. ಹೆತ್ತ ಮಗಳು, ಸಾಕು ಮಗಳು ಎನ್ನುವ ಭೇದ ನನ್ನಲ್ಲಿಲ್ಲ. ನನ್ನ ಕಾಳಜಿಯ ಬಗ್ಗೆ ಇಂತಹ ಮಾತುಗಳನ್ನಾಡುವ ನೀನು ಇಲ್ಲಿರಬೇಡ. ಮಹಾರಾಣಿ, ಸಾಕು, ನಿಲ್ಲಿಸು ನಿನ್ನ ಅಸಂಬದ್ಧ ಮಾತುಗಳನ್ನು. ತೆಗೆದುಕೊಂಡು ಹೋಗು ಈ ನಿನ್ನ ಒಡವೆಗಳನ್ನು. ಇನ್ನೊಮ್ಮೆ ಈ ರೀತಿಯ ಮಾತುಗಳನ್ನು ಆಡುವ ಹಾಗಿದ್ದರೆ ಈ ಅರಮನೆಯಲ್ಲಿ ಕಾಲಿಡಬೇಡ. ಹೊರಡು. ಅಯ್ಯೋ ದೇವರೇ, ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ?